ಏನು ಮ್ಯಾಚ್ ಗುರು ಇದು? ಪಂಜಾಬ್ ವರ್ಸಸ್ ಡೆಲ್ಲಿ ಮ್ಯಾಚ್ ಈ ಥರ ಇರ್ಬೇಕು ಗುರು. ಮ್ಯಾಚ್ ಅಂದರೆ ಒಂದು ಡೆಲ್ಲಿ ಅವರು ಒಂದು ಫಾರ್ಮಲ್ಲೇ ಇರಲಿಲ್ಲ ಅಂತ ಒಂದು ಕೆಳಗಡೆ ಇರ್ತಕ್ಕಂಥ ಟೀಮ್ ಬಂದು ಟಾಪಲ್ಲಿ ಇರ್ತಕ್ಕಂಥ ಪಂಜಾಬ್ ಟೀಮ್ನ ಹೊಡೆದೋಗುತ್ತೆ ಅಂದರೆ ಒಂದು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಅಂತಲೇ ಹೇಳ್ಬೋದು. ಬಟ್ ಪಂಜಾಬ್ ತಂಡಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಒಂದು ಸೋಲನ್ನು ಅನುಭವಿಸ್ತಾ ಬರ್ತಾಯಿದೆ. ಒಂದು ಸ್ಟಾರ್ಟಿಂಗಲ್ಲಿ ಇವರು ಆಡೋದು ನೋಡಿದರೆ ಒಂದು ಇವರಿಗೆ ಯಾರೂ ಕೂಡ ಒಂದು ಸ್ಟಾಪ್ ಒಂದು ಬ್ರೇಕ್ ಹಾಕೋರೇ ಇಲ್ವಾ ಅನ್ಬೇಕು, ಆ ಥರ ಒಂದು ಬ್ಯಾಟಿಂಗ್ ಆಡ್ತಾ ಬಂದರು. ಬಟ್ ನೆಕ್ಸ್ಟ್ ನೋಡಿದರೆ ಕಳೆದ ಒಂದು 4 ಮ್ಯಾಚಲ್ಲಿ 4ಕ್ಕೂ 4 ಲಾಸು. ಹಾಗೆ ಇವ್ರದ್ದು ಒಂದು ಯಾವ ಥರ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ ಇಲ್ಲಿಂದ ಇವರು ಒಂದು ಕ್ವಾಲಿಫೈ ಆಗೋದು ಕೂಡ ಒಂದು ಕಷ್ಟ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ಇವತ್ತಿನ ಮ್ಯಾಚಲ್ಲಿ ಒಂದು ಬೆಂಕಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು ಡೆಲ್ಲಿ ಬ್ಯಾಟ್ಸ್ಮನ್ಗಳು. ಹಾಗೆ ಒಂದು ಪಂಜಾಬಿಂದ ಕಳಪೆ ಬಾಲಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಚಹಲ್ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಒಂದು ಓವರ್ ಕೂಡ ಕೊಡಲಿಲ್ಲ. ಹಾಗೆ ಡೆತ್ತಲ್ಲೂ ಕೂಡ ಅವ್ರಿಗೆ ಕೊಡಲಿಲ್ಲ. ಒಂದು ಸ್ಪಿನ್ ಬಾಲರ್ ಆಗಿರ್ತಕ್ಕಂಥ ಚಹಲ್ ಅವ್ರಿಗೆ ಒಂದು ಓವರು ಕೊಡಲಿಲ್ಲ. ಅಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ಒಂದು ಪಂಜಾಬಿಂದ ಅಷ್ಟೊಂದು ಏನು ಅವರು ಒಂದು ಸೋಲ್ತಾ ಬರುತ್ತಾ ಇರೋದ್ರಿಂದ ಒಂದು ಅಷ್ಟೊಂದು ಪಾಸಿಟಿವ್ ಆಗಿಯೂ ಕೂಡ ಒಂದು ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇವಾಗ ಕೇವಲ 13 ಪಾಯಿಂಟ್ ಇದೆ ಅವರ ಇದರಲ್ಲಿ. ಏನು 3 ಮ್ಯಾಚ್ ಇದ್ದಾವೆ, 3ರಲ್ಲಿ 2 ಆದರೂ ಗೆಲ್ಲಲೇಬೇಕು ಅವರು ಕ್ವಾಲಿಫೈ ಆಗಬೇಕಂದ್ರೆ. ಇಲ್ಲಾಂದರೆ ಕಾಂಪಿಟೇಷನ್ ಟಫ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಆ ಒಂದು ಪರಿಸ್ಥಿತಿಗೆ ಪಂಜಾಬ್ ಟೀಮ್ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ಬಟ್ ಏನೇ ಅಂದರೂ ಕೂಡ ಪಂಜಾಬ್ ಟೀಮ್ನ ಬಾಲರ್ಗಳಿಗೆ ಏನಾಗಿದೆ ಗೊತ್ತಿಲ್ಲ. ಬಟ್ ಯಾಕಂದರೆ ಎಂಥ ಡೆಲ್ಲಿ ಟೀಮ್ನ ಬಾಲರ್ಗಳು ಕೂಡ ಒಂದು ಪಂಜಾಬ್ ಟೀಮ್ನ ಬಾಲರ್ಗಳಿಗೆ 4-6 ಹೊಡಿತಿದ್ದಾರೆ ಅಂದರೆ ಯೋಚನೆ ಮಾಡಬೇಕು. ಬ್ಯಾಟ್ಸ್ಮನ್ಗಳು ಬಿಡಿ, ಒಂದು ಅಕ್ಷರ್ ಪಟೇಲ್ ಅವರು 50 ಮಾಡ್ತಾರೆ, ಡೇವಿಡ್ ಮಿಲ್ಲರ್ ಅವರು 50 ಮಾಡ್ತಾರೆ, ಬ್ಯಾಟ್ಸ್ಮನ್ಗಳು ಹೊಡಿತಿದ್ದಾರೆ ಓಕೆ. ಬಟ್ ಡೆಲ್ಲಿ ಟೀಮ್ನ ಬಾಲರ್ಗಳು ಒಂದು ಡೆತ್ತಲ್ಲಿ ಬಂದು 4-6 ಹೊಡೆಯೋದ್ರ ಮೂಲಕ ಮ್ಯಾಚನ್ನು ಎತ್ತಾಕೊಂಡು ಹೋಗ್ತಾರೆ ಅಂದರೆ ಒಂದು ಪಂಜಾಬ್ ತಂಡ ಇಲ್ಲಿಂದ ಒಂದು ಆಲ್ಮೋಸ್ಟ್ ಆಲ್ ಅವರು ಇವಾಗ ಆಡ್ತಿರೋ ರೀತಿ ನೋಡಿದರೆ ಒಂದು ಆಲ್ಮೋಸ್ಟ್ ಆಲ್ ಎಲಿಮಿನೇಟ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಕಳಪೆ ಪ್ರದರ್ಶನ ಬರ್ತಿದೆ. ಬಟ್ ಇವರು ಏನಾದರೂ ಕ್ವಾಲಿಫೈ ಆಗಬೇಕಂದ್ರೆ ನೆಕ್ಸ್ಟ್ 3 ಮ್ಯಾಚಲ್ಲಿ 2 ಮ್ಯಾಚ್ ಗೆಲ್ಲಲೇಬೇಕು. ಅದು 3 ಮ್ಯಾಚ್ ಇರೋದು ಒಂದು ಮುಂಬೈ ವಿರುದ್ಧ, ಇನ್ನೊಂದು RCB ಅಪೋಸಿಟು, ಇನ್ನೊಂದು ಲಕ್ನೋ ಅಪೋಸಿಟ್ ಇದೆ. ಬಟ್ ಲಕ್ನೋ ಅವರು ಕೂಡ ಯಾವ ಥರ ಆಡ್ತಿದ್ದಾರೆ ನೋಡಿದರೆ ಅವರು ಕೂಡ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ. ಬಟ್ ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಅವ್ರನ್ನೂ ಕೂಡ ಎತ್ತಾಕೊಂಡು ಹೋಗ್ತಾರೆ. ಬಟ್ ಏನಾದರೂ ಕೂಡ ನಮ್ಮ RCB ತಂಡಕ್ಕೆ ಇದು ಒಂದು ಏನೂ ವ್ಯತ್ಯಾಸ ಆಗಲ್ಲ ಅಂತ ಹೇಳ್ಬೋದು. ನಮ್ಮ RCB ತಂಡನೇ ಟಾಪಲ್ಲಿ ಉಳಿಯುತ್ತೆ. ಬಟ್ ಇವತ್ತು ಪಂಜಾಬ್ ಗೆದ್ದಿದ್ರೆ ನಮ್ಮ RCB ತಂಡ ಸೆಕೆಂಡ್ ಪ್ಲೇಸ್ಗೆ ಬರಬೇಕಾಗ್ತಿತ್ತು. ಬಟ್ ಒಂದು ಏನೇ ಅಂದರೂ ಕೂಡ ಇವತ್ತು ಡೆಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಒಂದು ಕ್ರೆಡಿಟ್ ಕೊಡ್ಬೇಕಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ಡೆತ್ತಲ್ಲಿ ಆಗಿರ್ಬೋದು ಒಂದು ಟಾಪಲ್ಲಿ ಕೊಲಾಪ್ಸ್ ಆಗುತ್ತೆ. ಬಟ್ ಅಲ್ಲಿಂದ ಒಂದು ಸೆಂಟ್ರಲ್ಲಿ ಒಂದು ಚೆನ್ನಾಗಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಟ್ರಿಸ್ಟನ್ ಸ್ಟಬ್ಸ್ ಅವರು ಒಂದು ರನ್ಔಟ್ ಆಗ್ತಾರೆ. ಅಲ್ಲೂ ಒಂದು ಪಂಜಾಬ್ ಕಡೆ ಹೋಗಿತ್ತು ಮ್ಯಾಚ್. ಬಟ್ ಅದಾದಮೇಲೆ ಡೇವಿಡ್ ಮಿಲ್ಲರ್ ಅವರು, ಅಕ್ಷರ್ ಪಟೇಲ್ ಅವರು ಒಂದು ಚೆನ್ನಾಗಿ 4-6 ಹೊಡೆದ್ರ ಮೂಲಕ ಒಂದೆರಡು ಚೆನ್ನಾಗಿ ಓವರ್ಗಳಾಗ್ತವೆ. ಅಲ್ಲಿಂದ ಮ್ಯಾಚ್ ಟರ್ನ್ ಆಯಿತು ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ಒಂದು ಪಂಜಾಬ್ ಒಂದು ಈ ಗೆಲುವಿನ ಇದಕ್ಕೆ ಬರೋದು ಒಂದು ತುಂಬಾ ಡೌಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಒಂದು ಅವರ ಕಳಪೆ ಬಾಲಿಂಗ್ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ ಒಂದು ಅಷ್ಟೊಂದು 200 ರನ್ಸ್ ಹಿಡಿಬೋದಾಗಿತ್ತು. ಕೇವಲ 2.4 ಓವರ್ಗೆ ಒಂದು 50 ರನ್ ಹೊಡೆದಿರ್ತಾರೆ. ಬಟ್ ಅಲ್ಲಿಂದ ಒಂದು ರನ್ಸಲ್ಲೂ ಕೂಡ ಒಂದು ಹಿಂದೆ ಉಳಿತಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರಿಗೆ ಇರೋ ಬ್ಯಾಟಿಂಗ್ ಲೈನಪ್ಗೆ 250 ತನಕ ಹೊಡಿಬೋದಾಗಿತ್ತು. ಬಟ್ ಡೆಲ್ಲಿಯವರು ಕೂಡ ಒಂದು ಚೆನ್ನಾಗಿ ಬಾಲಿಂಗ್ ಹಾಕಿ ಕಮ್ ಬ್ಯಾಕ್ ಮಾಡಿ ಒಂದು ಡೆತ್ ಓವರಲ್ಲಿ ರನ್ಸ್ ಕೊಡಲಿಲ್ಲ. ಅದೇ ಒಂದು ಮೇನ್ ಮ್ಯಾಟ್ರ್ ಆಯಿತು ಅಂತ ಹೇಳ್ಬೋದು. ಡೆಲ್ಲಿಯವರು ಬಾಲಿಂಗಲ್ಲಿ ಲಾಸ್ಟ್ ಓವರಲ್ಲಿ ಕೇವಲ 7 ರನ್ ಏನೋ ಕೊಡ್ತಾರೆ ಇವರು ಲುಂಗಿ ಎಂಗಿಡಿ ಅವರು. ಒಂದು ಲಾಸ್ಟ್ ಓವರಲ್ಲಿ ಒಂದು ಕೂಡ 4-6 ಬರೋದಿಲ್ಲ. ಅಲ್ಲೇ ಯೋಚನೆ ಮಾಡಿ ಒಂದು ಯಾವ ಥರ ಬಾಲಿಂಗ್ ಮಾಡಿದರು ಡೆಲ್ಲಿಯವರು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.